ದಕ್ಷಿಣ ಭಾರತದ ಪ್ರಸಿದ್ಧ ಯಾತ್ರಾ ಸ್ಥಳ ಅಂದ್ರೆ ಮಲೆ ಮಹದೇಶ್ವರ ಬೆಟ್ಟ. ಪ್ರತಿ ವರ್ಷದಂತೆ ಮಾದಪ್ಪನ ಸನ್ನಿಧಿಯಲ್ಲಿ ದೀಪಾವಳಿ ಜಾತ್ರೆ ಅದ್ಧೂರಿಯಾಗಿ ನಡೆಯುತ್ತೆ. ಈ ಬಾರಿಯೂ ಜಾತ್ರೆಗೆ ತಯಾರಿ ಜೋರಾಗಿದೆ. ಹೇಗಿದೆ ನೀವೇ ನೋಡಿ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ದೀಪಾವಳಿ ಜಾತ್ರೆ. ದೇಗುಲಕ್ಕೆ ಬರೋ ಭಕ್ತರಿಗಾಗಿ 5 ಲಕ್ಷ ಲಡ್ಡು ತಯಾರಿ. ಮಲೆ ಮಹದೇಶ್ವರ ಬೆಟ್ಟ ಈ ಹೆಸರು ಕೇಳಿದ್ರೆ ಸಾಕು ಶಿವನ ಭಕ್ತರ ಕಿವಿಗಳು ನೆಟ್ಟಗಾಗುತ್ತವೆ. ಕೋಟಿ ಕೋಟಿ ಭಕ್ತರ ಆರಾಧ್ಯ ದೈವ, ಲಕ್ಷಾಂತರ ಭಕ್ತರು ಭೇಟಿ ನೀಡುವ ಧಾರ್ಮಿಕ ಶ್ರದ್ಧಾ ಕೇಂದ್ರ ಅಂದ್ರೆ ಮಹದೇಶ್ವರ ಬೆಟ್ಟ. ಅಷ್ಟೇ ಯಾಕೆ, ಅತಿ ಹೆಚ್ಚು ಆದಾಯ ಬರೋ ರಾಜ್ಯದ ಶ್ರೀಮಂತ ದೇವರುಗಳಲ್ಲಿ 2ನೇ ಸ್ಥಾನದಲ್ಲಿದ್ದಾನೆ ಮಾದಪ್ಪ. ಅಮಾವಾಸ್ಯೆ, ದೀಪಾವಳಿ, ಶಿವರಾತ್ರಿಯಂತಹ ವಿಶೇಷ ಸಂದರ್ಭಗಳಲ್ಲಂತೂ ಇಲ್ಲಿಗೆ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ಇದೇ ಮಾದಪ್ಪನ ಸನ್ನಿಧಿಯಲ್ಲಿ ದೀಪಾವಳಿ ಜಾತ್ರಾ ಸಂಭ್ರಮ ಮನೆ ಮಾಡಿದೆ. ಈ 2025ರಲ್ಲಿ ದಿನಾಂಕ ಇದೆ ಅಕ್ಟೋಬರ್ 18ರಿಂದ 22ರವರೆಗೆ ದೀಪಾವಳಿ ಜಾತ್ರಾ ಮಹೋತ್ಸವವು ಶ್ರೀ ಕ್ಷೇತ್ರದಲ್ಲಿ ಜರುಗಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾರೆ. ಹಾಗಾಗಿ ಪ್ರಾಧಿಕಾರದ ವತಿಯಿಂದ ಭಕ್ತಾದಿಗಳಿಗೆ ಅಗತ್ಯವಿರತಕ್ಕಂತಹ ಮೂಲಭೂತ ಸೌಕರ್ಯಗಳಾದಂತಹ ಕುಡಿಯೋ ನೀರಿರ್ಬೋದು, ದಾಸೋಹದ ವ್ಯವಸ್ಥೆ ಇರ್ಬೋದು, ದರ್ಶನದ ವ್ಯವಸ್ಥೆ ಇರ್ಬೋದು, ಶೌಚಾಲಯದ ವ್ಯವಸ್ಥೆ ಇರ್ಬೋದು ಹಾಗೂ ನೆರಳಿನ ವ್ಯವಸ್ಥೆ ಇರ್ಬೋದು, ಎಲ್ಲನೂ ಕೂಡ ಅಚ್ಚುಕಟ್ಟಾಗಿ ಪ್ರಾಧಿಕಾರ ಸಿದ್ಧಪಡಿಸಿಕೊಂಡಿದೆ. ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕ್ಷೇತ್ರಕ್ಕೆ ಆಗಮಿಸಿ ಸ್ವಾಮಿಯ ಒಂದು ಕೃಪೆಗೆ ಪಾತ್ರರಾಗಬೇಕಂತ ಕೇಳ್ಕೊಳ್ತೇವೆ. ಸೋಮವಾರದಿಂದ ಮಲೆಮಹದೇಶ್ವರ ಬೆಟ್ಟದಲ್ಲಿ ದೀಪಾವಳಿ ಜಾತ್ರೆ ನಡೆಯುತ್ತೆ. ಹೀಗಾಗಿ ತಿರುಪತಿ ಮಾದರಿಯಲ್ಲೇ ಇಲ್ಲಿ ಲಡ್ಡು ತಯಾರಿಸಲಾಗ್ತಿದೆ. ಮಹದೇಶ್ವರ ಬೆಟ್ಟದ ಲಾಡು ತಿರುಪತಿ ಲಾಡುವಿನಷ್ಟೇ ಅತ್ಯುತ್ತಮ ಗುಣಮಟ್ಟದಿಂದ ಕೂಡಿದೆ. ದೇವಸ್ಥಾನದ 40ಕ್ಕೂ ಹೆಚ್ಚು ಸಿಬ್ಬಂದಿಯಿಂದ 5 ಲಕ್ಷ ಲಡ್ಡು ತಯಾರು ಮಾಡಲಾಗ್ತಿದೆ. ಇದಕ್ಕಾಗಿ ಸಕ್ಕರೆ, ಕಡ್ಲೆ ಹಿಟ್ಟು, ನಂದಿನಿ ತುಪ್ಪ, ಪಚ್ಚಕರ್ಪೂರ, ಒಣದ್ರಾಕ್ಷಿ, ಗೋಡಂಬಿ ಹೀಗೆ ಅತ್ಯುತ್ತಮ ಗುಣಮಟ್ಟದ ಸಾಮಗ್ರಿಗಳನ್ನೇ ಬಳಸಲಾಗಿದೆ. ಇನ್ನು 25 ರೂಪಾಯಿಗೆ ಒಂದರಂತೆ ಭಕ್ತರಿಗೆ ಲಾಡು ಪ್ರಸಾದ ನೀಡಲಾಗುತ್ತೆ. ಲಾಡು ವಿತರಣೆಗೆಂದು ವಿಶೇಷ ಕೌಂಟರ್ಗಳನ್ನ ತೆರೆಯಲಾಗಿದೆ. ಸರ್, ಇಲ್ಲಿ ನಮ್ಮಲ್ಲಿ ತಯಾರಾಗಂಥ ಲಾಡುನ 1 ತಿಂಗಳವರೆಗೆ ಇಟ್ರೂ ಕೆಡೋದಿಲ್ಲ ಸರ್. ಮತ್ತು ಇದಕ್ಕೆ ಒಂದು ದಿಟ್ಟಮ್ ಅಂತ ಮಾಡ್ಕೊಂಡು ಇಟ್ಟಿದ್ದೀವಿ. ಆ ದಿಟ್ಟಮ್ ಪ್ರಕಾರ ಕಡಲೆ ಹಿಟ್ಟು 16 kg, ಸಕ್ಕರೆ 26 kg, ರಿಫಂಡ್ ಆಯಿಲ್ 18 kg, ದ್ರಾಕ್ಷಿ 1.5, ಗೋಡಂಬಿ 1 kg, ನಂದಿನಿ ತುಪ್ಪ 1.5 kg, ಮತ್ತು ಏಲಕ್ಕಿ, ಪಚ್ಚಕರ್ಪೂರ, ಲವಂಗ ಇಷ್ಟನ್ನು ಒಂದು ಪ್ರಮಾಣದಲ್ಲಿ ಹಾಕಿ ತಯಾರು ಮಾಡಿದಾಗ 100 ಗ್ರಾಮ್ನಂತೆ 702 ಲಾಡು ಆಗುತ್ತೆ. ಆ ಲಾಡುನ ನಾವು 1 ತಿಂಗಳವರೆಗೂ ಇಟ್ಕೊಂಡಿರ್ತೀವಿ ಸರ್. ಒಟ್ನಲ್ಲಿ ವಾರ್ಷಿಕ 20 ಲಕ್ಷಕ್ಕೂ ಹೆಚ್ಚು ಲಡ್ಡುಗಳನ್ನ ಇಲ್ಲಿ ತಯಾರಿಸಲಾಗುತ್ತೆ. ಲಡ್ಡು ತಯಾರಿಕೆಯಿಂದಲೇ ಮಾದಪ್ಪನ ಸನ್ನಿಧಿಗೆ 20 ಕೋಟಿ ರೂಪಾಯಿಗೂ ಹೆಚ್ಚು ಆದಾಯ ಹರಿದು ಬರುತ್ತಿದೆ. ಇನ್ನು ಬರುವ ಭಕ್ತರಿಗಾಗಿ ಅಗತ್ಯ ಮೂಲ ಸೌಲಭ್ಯಗಳನ್ನ ಕಲ್ಪಿಸಲಾಗಿದೆ. ಮಹದೇಶ್ವರ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. SM ನಂದೇಶ್, ನ್ಯೂಸ್ 18, ಚಾಮರಾಜನಗರ.